ಒಬ್ಬಳೇ ಮಾಡ್ತಿದ್ದೆ. ಈಗ ನನ್ನ ಫ್ರೆಂಡ್ ಬಂದಿದ್ದಾಳೆ. ಶಿ ಇಸ್ ಬಿಂದುಷಾ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಓರಿಯೋ ಬಿಸ್ಕೆಟ್ ಕೇಕ್ ಮಾಡ್ತಿದ್ದೀವಿ. ಫಸ್ಟ್ ಇವಾಗೆಲ್ಲ ಪ್ರಿಪ್ರೇಷನ್ ನಡೀತಿದೆ. ಫಸ್ಟ್ ನಾವು ಓರಿಯೋ ಬಿಸ್ಕೆಟ್ನ ತಗೊಂಡು ಎಲ್ಲ ಕ್ರಶ್ ಮಾಡ್ತಿದ್ದೀವಿ. ಕ್ರೀಮ್ನ ಸಪ್ರೇಟ್ ಮಾಡಿ ಇಟ್ಟಿದ್ದೀವಿ. ಚಾಕ್ಲೇಟ್ ಸ್ಲೈಸ್ನ ಮೆಲ್ಟ್ ಮಾಡ್ತಿದ್ದೀವಿ. ಓರಿಯೋ ಬಿಸ್ಕೆಟ್ಸ್ನ ಪೌಡರ್ ಮಾಡ್ತಿದ್ದೀವಿ. ಕೇಕ್ ಸಾಫ್ಟ್ ಆಗಕ್ಕೆ ಮತ್ತು ಸ್ವೀಟ್ ಆಗಕ್ಕೆ ಶುಗರ್ ಸಿರಪ್ ಬೇಕು. ಅದಕ್ಕೆ ನಾವು ಸಕ್ಕರೆ ಹಾಕಾಕ್ತೀವಿ. ಅದನ್ನ ನೆನೆಯೋಷ್ಟು ನೀರು ಹಾಕಾಕ್ತೀವಿ ಅಷ್ಟೇ. ಅದು ಕುದಿಬೇಕು ಮತ್ತು ಅದು ಸಕ್ಕರೆದಿದ್ದೆಲ್ಲ ಪಾಕ ಆಗಬೇಕು ಅಲ್ಲಿ ತನಕ. ಇವಾಗ ನಾವು ಏನು ಓರಿಯೋ ಪೌಡರ್ ಮಾಡಿಟ್ಟಿದ್ದೀವಿ ಅದನ್ನ ಹಾಕೊಂಡು ಹಾಲು ಹಾಕಿ ಮೈದಾ ಹಾಕಿ ಇನ್ನೂ ಹಾಕಿ ಮಿಕ್ಸ್ ಮಾಡಬೇಕು. ನಾನಿವಾಗ ಮೈದಾ ಹಾಕ್ತೀನಿ. ಒನ್ ಆ್ಯಂಡ್ ಹಾಫ್ ಸ್ಪೂನ್ ಮೈದಾ, ಮತ್ತೆ ಒನ್ ಪ್ಯಾಕ್ ಇನ್ನು. ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಪಾತ್ರೆಗೆ ಆಯಿಲ್ ಅದ್ರ ಸರ್ಫೇಸಿಗೆಲ್ಲ ಹಚ್ಚರಿ. ಆಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಅದಕ್ಕೆ ಉದುರಿಸಿ. ಆಮೇಲೆ ಇದೇನು ಓರಿಯೋ ಬಿಸ್ಕೆಟಿಂದ ಮಿಕ್ಸ್ಚರ್ ಮಾಡಿವಲ್ಲ ಅದನ್ನು ಈ ಪಾತ್ರೆಗೆ ಹಾಕ್ಬೇಕು. ಇವಾಗ ಇದ್ರ ಮೇಲೆ ಏನು ಬಬಲ್ಸ್ ಇರಬಾರ್ದಲ್ಲ, ಅದಕ್ಕೆ ಇದನ್ನ ಸ್ವಲ್ಪ ಟ್ಯಾಪ್ ಮಾಡೋಣ. ಇವಾಗ ಹನ್ಸ್ನ ಪ್ರೀ ಹೀಟಿಗೆ ಇಟ್ಟಿದ್ದೀನಿ. ಈ ಬೌಲ್ನ ಇದ್ರ ಮೇಲೆ ಇಡೋಣ. ಆಮೇಲೆ ಪ್ಲೇಟಿಂದ ಸರ್ಫೇಸ್ನ ಕ್ಲೋಸ್ ಮಾಡೋಣ. ಈಗ ಕೇಕ್ ಮಾಡಕ್ಕೆ ಇಟ್ಟೇವಿ. ಅದು 6 to 7 ಮಿನಿಟ್ಸ್ ಆಗೈತಿ ಈಗ ಆಲ್ರೆಡಿ. ನಾವು ಚೆಕ್ ಮಾಡೋಣ ಬರ್ರಿ ಒಂದ್ಸಲ. ಈಗ ನಾನು ಟೂತ್ ಪಿಕ್ ಒಳಗೆ ಪಿಕ್ ಮಾಡತ್ತೀನಿ. ಅದು ನೋಡಿ ಸ್ಟಿಕ್ಕಿಯಾಗಿ ಬರತೈತಿ. ಅದಿನ್ನೂ 2 ಮಿನಿಟ್ಸ್ ಬೇಕು ಅನ್ಸಾತೈತಿ. ಅದಕ್ಕೆ ಅದಿನ್ನೂ ಆಗಿಲ್ಲ. ಸ್ಮೂತಾಗಿ ಬಂದರೆ ಅದು ಆಗೈತಂತ ಅರ್ಥ. ಇಸ್ ರೆಡಿ, ಬನ್ನಿ ತರಿಸ್ತೀನಿ. ನೋಡಿ ಈಗ ಪಿಕ್ ಮಾಡ್ತಿದ್ದೀನಿ. ಎಷ್ಟು ಸ್ಮೂತಾಗಿ ಬರ್ತಿದೆ, ಏನು ಸ್ಟಿಕ್ ಆಗಿಲ್ಲ ತಾನೇ. ಕೇಕ್ ಇಸ್ ರೆಡಿ. ಈಗ ನಾವು ಗಾರ್ನಿಷ್ ಮಾಡ್ತೀವಿ. ಇವಾಗ ನಾವು ಓರಿಯೋ ಕ್ರೀಮಿಗೆ ಮಿಲ್ಕ್ ಹಾಕಿ ಅದನ್ನ ಬೀಟ್ ಮಾಡ್ತಿದ್ದೀವಿ. ನಾವು ಕ್ರೀಮ್ ಇಸ್ ರೆಡಿ. ಚಾಕ್ಲೇಟ್ ಸಿರಪ್ ರೆಡಿ ಆಗಿದೆ, ಕ್ರೀಮ್ ರೆಡಿ ಆಗಿದೆ, ಹಾಗೂ ಶುಗರ್ ಸಿರಪ್ ರೆಡಿ ಆಗಿದೆ. ಕೇಕ್ ರೆಡಿ ಇರೋದನ್ನ ನಾವು ದಬ್ಬ ಹಾಕ್ತೀವಿ. ಟರ್ನ್ ಮಾಡಿ ಊಟ ಹಾಕ್ತೀವಿ. ಇವಾಗ ಅದನ್ನ ಓಪನ್ ಮಾಡಿ ನೋಡೋಣ. ಶುಗರ್ ಸಿರಪ್ ಹಾಕ್ತಿದ್ದೀನಿ. ಅದೊಂದು ಸ್ವಲ್ಪ ಸ್ವೀಟಾಗಿ ಬರಬೇಕಲ್ಲ ಕೇಕ್, ಹಾಗಾಗಿ ಚಾಕ್ಲೇಟ್ ಸಿರಪ್ ಹಾಕ್ತಿದ್ದೀವಿ. ಒಂದು ಸ್ವಲ್ಪ ಹಾಕಿ ಇದು ಸ್ಲೈಸ್ ಏನು ಕಟ್ ಮಾಡಿದ್ವಲ್ಲ ಅದ್ರ ಮೇಲೆ ಹಾಕಿ. ಅದ್ರ ಮೇಲೆ ಶುಗರ್ ಸಿರಪ್ ಹಾಕಿ. ಮೇಲೆ ಶುಗರ್ ಸಿರಪ್ ಹಾಕಿ ಕ್ರೀಮ್ ಹಾಕಿ. ಚಾಕ್ಲೇಟ್ ಸಿರಪ್ ಹಾಕಿ ಡೆಕೋರೇಷನ್ ಮಾಡಿ.